ಹಲೋ ಗಾಯ್ಸ್, ಸುನಿಲ್ ಮತ್ತು ಮಹೇಶ್ ಅಂತ ಇಬ್ಬರು ಪ್ರಾಣ ಸ್ನೇಹಿತರಿರ್ತಾರೆ. ಇವರಿಬ್ಬರು ತುಂಬಾ ಬೆಸ್ಟ್ ಫ್ರೆಂಡ್ಸು. ಇವರಿಬ್ರಿಗೂ ಕೂಡ ಒಂದು ಹ್ಯಾಬಿಟ್ ಇರುತ್ತೆ. ಅದೇನಂದರೆ ಪ್ರತಿ ವೀಕೆಂಡ್ ಕೂಡ ಇವರು ಒಂದು ಲಾಂಗ್ ಡ್ರೈವ್ ಹೋಗಿ ಎಲ್ಲಿ ಸಿಗುತ್ತೋ ಅಲ್ಲಿ, ಎಲ್ಲಿ ಕ್ಯಾಂಪ್ ಮಾಡಬೇಕು ಅನ್ಸುತ್ತೋ ಅಲ್ಲಿ ಕ್ಯಾಂಪ್ ಮಾಡಿಕೊಂಡು ರಾತ್ರಿ ಎಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು ಬರೋದು ಇವ್ರ ಹ್ಯಾಬಿಟ್ ಆಗಿರುತ್ತೆ. ಇವರು ಕ್ಯಾಂಪಿಂಗ್ ಮಾಡೋ ಜಾಗ ಅದೆಷ್ಟೇ ಭಯಂಕರವಾಗಿರಲಿ, ಅದೆಷ್ಟೇ ಡೇಂಜರಸ್ ಆಗಿರಲಿ, ಇವರಿಬ್ರು ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಇವರಿಬ್ರು ಡಿಕ್ಷನರಿಲಿ ಭಯ ಅನ್ನೋ ಪದನೇ ಇಲ್ಲ. ಹಾಗಾಗಿ ಎಲ್ಲಿ ಬೇಕಾದರೂ ಕ್ಯಾಂಪ್ ಮಾಡಿಕೊಂಡು ರಾತ್ರಿ ಎಲ್ಲ ಅಲ್ಲಿತ್ತು ಬರ್ತಿದ್ರು. ಒಂದು ದಿವಸ ಇವರಿಬ್ರು ಮಾತಾಡ್ಕೋತಾರೆ, ನಾವಿಬ್ರು ಕ್ಯಾಂಪ್ ಮಾಡದೇ ಇರೋ ಜಾಗನೇ ಇಲ್ಲ, ಅಂಥ ಜಾಗ ಏನಾದ್ರು ಇದೆಯಾ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ಅವ್ರು ಹೀಗೆ ಸರ್ಚ್ ಮಾಡಬೇಕಾದ್ರೆ ಒಂದು ಲೊಕೇಶನ್ ಸಿಗುತ್ತೆ. ಆ ಲೊಕೇಶನ್ ಹೇಗಿತ್ತು ಅಂದರೆ ದಟ್ಟವಾದ ಕಾಡು, ಕಾಡಿನ ಮಧ್ಯ ಒಂದು ವಾಟರ್ ಫಾಲ್ಸು. ಇದನ್ನು ನೋಡಿ ಇವರಿಬ್ರು ಡಿಸೈಡ್ ಮಾಡ್ಕೊತಾರೆ, ಈ ಸಲ ನಾವು ಇದೇ ಜಾಗದಲ್ಲಿ ಆ ವಾಟರ್ ಫಾಲ್ಸ್ ಪಕ್ಕನೇ ಕ್ಯಾಂಪಿಂಗ್ ಮಾಡಬೇಕು ಅಂತ. ಸರಿ, ವೀಕೆಂಡ್ ಬಂತು. ಇವರು ತಮ್ಮ ಕ್ಯಾಂಪಿಂಗಿಗೆ ಏನೇನು ಬೇಕು, ಟೆಂಟ್ ಇರ್ಬೋದು, ಕೆಲವು ಥಿಂಗ್ಸ್ಗಳು ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾರೆ. ಹೀಗೆ ಅವರು ಹೋಗ್ಬೇಕಾಗಿರೋ ಲೊಕೇಶನ್ನ ತಲುಪ್ತಾರೆ. ಆದರೆ ಅಲ್ಲಿ ಅವ್ರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಂದ್ರೆ ಅವ್ರು ಹೋಗ್ಬೇಕಾಗಿರೋ ಲೊಕೇಶನಲ್ಲಿ 2 ರೋಡ್ಗಳು ಅವ್ರ ಕಣ್ಣು ಮುಂದೆ ಬರುತ್ತೆ. ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಟೋಟಲಿ ಕನ್ಫ್ಯೂಸ್. ಗೂಗಲ್ ಮ್ಯಾಪ್ ನೋಡೋಣ ಅಂದರೆ ಆ ಮ್ಯಾಪಲ್ಲಿ ಕೂಡ ಸರಿಯಾದ ಲೊಕೇಶನ್ನು ತೋರಿಸ್ತಾ ಇರಲ್ಲ. ಹಾಗಾಗಿ ಇವರಿಬ್ರು ಒಂದು ಅಂದಾಜಿನ ಮೇಲೆ ಒಂದು ರೂಟ್ನ ಸೆಲೆಕ್ಟ್ ಮಾಡಿಕೊಂಡು ಆ ದಾರಿಲೇ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲೇ ಅವರು ದೊಡ್ಡ ತಪ್ಪು ಮಾಡಿತ್ತು. ಯಾಕೆಂದ್ರೆ ಅವರು ಸೆಲೆಕ್ಟ್ ಮಾಡಿರೋ ದಾರಿ ತಪ್ಪು ದಾರಿ ಆಗಿರುತ್ತೆ. ಹೀಗೆ ಎಷ್ಟೋ ಕಿಲೋಮೀಟರ್ ದೂರದವರೆಗೂ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ದೊಡ್ಡ ಕಾಡು ಸಿಗುತ್ತೆ. ಆ ಕಾಡಿನ ಮಧ್ಯ ಒಂದು ದೊಡ್ಡ ವಾಟರ್ ಫಾಲ್ಸು ಹರಿತಿರೋ ಹಾಗೆ ಶಬ್ದ ಇವರಿಬ್ರು ಕೇಳಿಸೋದಕ್ಕೆ ಶುರು ಆಗುತ್ತೆ. ಇಲ್ಲೇ ಎಲ್ಲೋ ಆ ವಾಟರ್ ಫಾಲ್ಸ್ ಇರಬೇಕು ಅಂತ ಗಾಡಿನ ಅಲ್ಲೇ ಒಂದು ಮರದ ಕೆಳಗಡೆ ಪಾರ್ಕ್ ಮಾಡಿ ನಡ್ಕೊಂಡೆ ಆ ವಾಟರ್ ಫಾಲ್ಸ್ ಹತ್ರ ಬಂದು ಸೇರ್ತಾರೆ. ಸೀರಿಯಸ್ಲಿ ಅವ್ರಿಗೆ ತಲೆ ಕೆಡೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅವರು ಗೂಗಲಲ್ಲಿ ನೋಡಿರೋ ವಾಟರ್ ಫಾಲ್ಸೇ ಬೇರೆ, ಇಲ್ಲಿರೋ ವಾಟರ್ ಫಾಲ್ಸೇ ಬೇರೆ. ಆಗ ಅವ್ರಿಗೆ ರಿಯಲೈಸ್ ಆಗಕ್ಕೆ ಶುರು ಆಗುತ್ತೆ, ನಾವು ತಪ್ಪು ದಾರಿಲಿ ಬಂದಿದ್ದೀವಿ, ಈ ವಾಟರ್ ಫಾಲ್ಸ್ ಬೇರೆ, ಆ ವಾಟರ್ ಫಾಲ್ಸೇ ಬೇರೆ ಅಂತ. ಆಗ ಸುನಿಲ್ ಹೇಳ್ತಾನೆ, ಬರೋದು ಬಂದ್ಬಿಟ್ಟಿದ್ದೀವಿ, ಈ ವಾಟರ್ ಫಾಲ್ಸ್ ಕೂಡ ತುಂಬಾನೇ ಸುಂದರವಾಗಿದೆ, ಸೊ ನಾವು ಇಲ್ಲೇ ಕ್ಯಾಂಪ್ ಮಾಡೋಣ ಇವತ್ತು ರಾತ್ರಿ ಅಂತ ಡಿಸೈಡ್ ಮಾಡ್ಕೊತಾರೆ. ಸರಿ ಅಂತ ಆ ವಾಟರ್ ಫಾಲ್ಸ್ ಪಕ್ಕದಲ್ಲೇ ಟೆಂಟ್ನ ರೆಡಿ ಮಾಡಿ ಒಂದು ದೊಡ್ಡ ಫೈರ್ ಕ್ಯಾಂಪ್ ಹಾಕಿ ಅದ್ರ ಮುಂದೆನೆ ಅಡುಗೆ ಮಾಡಿಕೊಂಡು ತಿಂದು ಕುಡಿದು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಹೀಗೆ ಎಲ್ಲ ಮುಗೀತು. ಮಲಗೋದಕ್ಕೆ ಅಂತ ಟೆಂಟ್ ಒಳಗಡೆ ಹೋಗಿ ಸುನಿಲ್ ಮತ್ತೆ ಮಹೇಶ್ ಇಬ್ರು ಮಲ್ಕೋತಾರೆ. ಹೀಗೆ ಇವರಿಬ್ರು ಮಲಗಿರಬೇಕಾದ್ರೆ ಕಾಡು ಒಳಗಡೆಯಿಂದ ಒಂದು ಭಯಾನಕ ಘೋರವಾದ ಧ್ವನಿ ಕಿರ್ಚಾಟ ಇವರಿಬ್ರು ಕೇಳಿಸೋಕೆ ಶುರು ಆಗುತ್ತೆ. ಇವರು ತಕ್ಷಣ ಗಾಬರಿಯಿಂದ ನಿದ್ರೆಯಿಂದ ಎಚ್ಚರ ಆಗ್ತಾರೆ. ಟೆಂಟಿಂದ ಆಚೆ ಬಂದು ಯಾರ್ದದು ಧ್ವನಿ ಅಂತ ಇವರು ಅಕ್ಕಪಕ್ಕ ಸುತ್ತ ತಿರುಗಿ ನೋಡಬೇಕಾದ್ರೆ ಅಲ್ಲಿ ಯಾರು ಕೂಡ ಇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಕಾಡಾಗಿದ್ದರಿಂದ ಯಾವುದೋ ಒಂದು ಪ್ರಾಣಿ ಶಬ್ದ ಇರಬೇಕು ಅಂತ ಇವರಿಬ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮತ್ತೆ ಹೋಗಿ ಮಲ್ಕೋತಾರೆ. ಹೀಗೆ ಮಲಗಿರ್ಬೇಕಾದ್ರೆ ಇವರು ಟೆಂಟ್ ಪಕ್ಕನೇ ಯಾರೋ ನಡೆದಾಡ್ತಿರೋ ಹಾಗೆ, ಅಳ್ತಾ ಇರೋ ಹಾಗೆ, ಕಿರಿಚ್ತಾ ಇರೋ ಹಾಗೆ ಶಬ್ದಗಳು ಬರೋದಕ್ಕೆ ಶುರು ಆಗ್ತವೆ. ಮತ್ತೆ ಅವರಿಬ್ರು ಕೂಡ ಎಚ್ಚರ ಆಗಿ ಟೆಂಟಿಂದ ಆಚೆ ಬಂದು ಮತ್ತೆ ನೋಡ್ತಾರೆ. ಆದರೆ ಯಾರು ಕೂಡ ಕಾಣಿಸೋದಿಲ್ಲ. ಹೀಗೆ ಗಾಬರಿಯಿಂದ ಇವರಿಬ್ರು ನೋಡ್ತಿರ್ಬೇಕಾದ್ರೆ ಆ ಕಾಡಿನ ಒಂದು ಮರದ ಕೆಳಗಡೆ ಯಾವುದೋ ಒಂದು ಹೆಂಗಸು ಬಿಳಿ ಬಟ್ಟೆ ಹಾಕೊಂಡು ಇವರಿಬ್ರನ್ನ ನೋಡ್ತಾ ನಿಂತಿರೋದು
ಇವರಿಬ್ರಿಗೂ ಕಾಣಿಸುತ್ತೆ. ಇವರಿಬ್ರಿಗಂತೂ ಸೀರಿಯಸ್ಲಿ ಆ ದೃಶ್ಯ ನೋಡಿ ಒಂದು ಕ್ಷಣ ಭಯ ಆಗೋದಕ್ಕೆ ಶುರು ಆಗುತ್ತೆ. ಇವರಿಬ್ರು ಧೈರ್ಯ ಮಾಡಿ ಕೈಯಲ್ಲಿ ಇಬ್ರು ಒಂದೊಂದು ಪಂಜಿಟ್ಕೊಂಡು ಆ ಮಹಿಳೆ ಕಡೆನೆ ನಡ್ಕೊಂಡು ಹೋಗ್ತಾರೆ. ಯಾರಮ್ಮ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆ ಮಹಿಳೆ ಒಂದು ಭಯಾನಕ ಸ್ಮೈಲ್ ಕೊಟ್ಟು ಅಲ್ಲಿಂದ ಇದ್ದಕ್ಕಿದ್ದಾಗೆ ಕಣ್ಮರೆ ಆಗ್ತಾಳೆ. ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ ಇದು ಮಹಿಳೆ ಅಲ್ಲ, ಒಂದು ಭಯಾನಕ ಪ್ರೇತಾತ್ಮ ಅಂತ. ಈ ವಿಷಯ ಗೊತ್ತಾಗ್ತಿದ್ದಾಗೆ ಅವರಿಬ್ರಿಗೂ ಒಂದು ಕ್ಷಣನೂ ಕೂಡ ಅಲ್ಲಿರೋದಕ್ಕಾಗ್ಲಿಲ್ಲ. ಇನ್ನು ನಾವಿಲ್ಲಿದ್ರೆ ಸಾಯೋದು ಖಂಡಿತ ಅಂತ ಗೊತ್ತಾಗಿದ್ದವರು ಒಂದೇ ಸಮನೆ ತಮ್ಮ ಟೆಂಟು ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕತ್ಲಾದ್ರೂ ಪರವಾಗಿಲ್ಲ ಈ ಕಾಡಿಂದ ಹೊರಗಡೆ ಹೋದ್ರೆ ಸಾಕು ಅಂತ ಒಂದೇ ಸಮನೆ ಗಾಡಿ ಹತ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಶುರು ಆಗ್ತಾರೆ. ಹೀಗೆ ಆ ಕತ್ತಲ ರಾತ್ರಿಯಲ್ಲಿ ತುಂಬಾನೇ ಕಷ್ಟಪಟ್ಕೊಂಡು ಆ ಕಾಡಿಂದ ಇಬ್ರು ಕೂಡ ಸೇಫಾಗಿ ಆಚೆ ಬರ್ತಾರೆ. ಹೀಗೆ ಆ ಕಾಡಿಂದ ಆಚೆ ಬಂದು ಒಂದು ಕ್ಷಣ ಇವರಿಬ್ರು ಕೂಡ ಆ ಕಾಡಿನ ಕಡೆ ತಿರುಗಿ ನೋಡ್ತಾರೆ. ನೋಡಿದ್ರೆ ಒಂದು ಭಯಾನಕ ದೃಶ್ಯ ಅವ್ರ ಕಣ್ಮುಂದೆ ಬರುತ್ತೆ. ಆ ಭಯಾನಕ ಮಹಿಳೆಯ ಪ್ರೇತಾತ್ಮ ಇವರಿಬ್ಬರನ್ನ ಹಿಂಬಾಲಿಸ್ಕೊಂಡು ಆ ಕಾಡಿನ ಅಂಚಿನವರೆಗೂ ಬಂದಿರುತ್ತೆ. ಆ ಕಾಡು ಮುಂದೆ ನಿಂತ್ಕೊಂಡು ಇವರಿಬ್ಬರನ್ನೇ ನೋಡ್ತಾ ನಿಂತಿರುತ್ತೆ.